Hello dear students, welcome to Royal Palace PU College online classes. Dear students, today in this session we shall start with the next chapter, that is integrals. In the part 2, NCERT you are having two books, one is part 1 and part 2 book. In this part 2, that is first chapter, that is chapter number 7. Okay, chapter number 7 in your whole PUC syllabus, that is the topic called as integrals. Now integration, it is nothing but a part of the topic that is calculus. ಹಂಗಾರೆ ಇಲ್ಲಿ ಕ್ಯಾಲ್ಕುಲಸ್ ಅಂತ ಹೇಳಿದೆ. ಕ್ಯಾಲ್ಕುಲಸ್ ಅಂದರೆ ಏನೇನು ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಕ್ಯಾಲ್ಕುಲಸ್ಸಿಂದ ಎಲ್ಲಿವರೆಗೆ ಸ್ಟಾರ್ಟ್ ಆಗುತ್ತೆ? ನಮ್ಮದು ಸ್ಟಾರ್ಟ್ ಆಗೋದು ಡಿಫ್ರೆನ್ಷಿಯೇಷನ್ನಿಂದ, ದೆನ್ ಅಪ್ಲಿಕೇಶನ್ ಟು ಡಿರೈವೇಟಿವ್ಸ್, ಇಂಟಿಗ್ರೇಷನ್, ಅಪ್ಲಿಕೇಶನ್ ಟು ಇಂಟಿಗ್ರೇಷನ್ಸ್. ಓಕೆ, ದೆನ್ ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಚಾಪ್ಟರ್. ಇವೆಲ್ಲ ಏನಾಗುತ್ತೆ ಕ್ಯಾಲ್ಕುಲಸ್ಗೆ ಸಂಬಂಧಪಟ್ಟಿದ್ದು. ಈಗ ಹಂಗಾರೆ ಇಂಟಿಗ್ರೇಷನ್ ಇಟ್ ಈಸ್ ಎ ಲಿಟಲ್ ಬಿಟ್ ಲೆಂದಿ ಟಾಪಿಕ್. ಓಕೆ, ದೊಡ್ಡ ಟಾಪಿಕ್ ಅದ ಆ್ಯಂಡ್ ಇಟ್ ಕವರ್ಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಲ್ಸೋ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೇನು? ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನಿಯರ್ಲಿ ಅಪ್ ಟು 22 ಮಾರ್ಕ್ಸ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಟ್ ಈಸ್ ಇಂಟಿಗ್ರಲ್ಸ್. ಇಂಟಿಗ್ರಲ್ಸ್ ಮೇಲೆ ಅಷ್ಟೇ 22 ಮಾರ್ಕ್ಸ್ ಏನದ ನಿಮ್ಗೆ ಕವರ್ ಆಗುತ್ತೆ. ಈಗ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನದ ಇದಕ್ಕೆ ಲಿಟಲ್ ಬಿಟ್ ಡಿಫಿಕಲ್ಟ್ ಅಂತ ಕರೀತಾರೆ. ಓಕೆ, ಇಂಟಿಗ್ರೇಷನ್ ಚಾಪ್ಟರ್ ಅಂತಾರೆ ಡಿಫಿಕಲ್ಟ್ ಅಂತ ಕರೀತಾರೆ. ವೈ ಇಟ್ ಈಸ್ ಸೊ? ಓಕೆ, ಸೊ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಒನ್ ಸಿಂಗಲ್ ಫೆನಾಮಿನಾ. ಯಾವುದಪ್ಪ ಅಂದರೆ ಲ್ಯಾಕ್ ಆಫ್ ಬೇಸಿಕ್ಸ್. ಬೇಸಿಕ್ಸ್ ಎಲ್ಲಂದರೆ ನಿಮಗೆ ಕಡಿಮೆ ಇತ್ತಂದ್ರೆ ಅದರ ಫಾರ್ಮುಲಾಸ್ ಗೊತ್ತಿರಲಿಲ್ಲ ಅಂದರೆ, ಫಾರ್ಮುಲಾ ಹೆಂಗೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಅಂದರೆ, ಪ್ರಾಪರ್ಟೀಸ್ ಗೊತ್ತಿರಲಿಲ್ಲ ಅಂದರೆ, ಅವಾಗ ಏನಾಗುತ್ತೆ ನಿಮಗೆ ಟಾಪಿಕ್ ಡಿಫಿಕಲ್ಟ್ ಆಗುತ್ತೆ. ಬಟ್ ಇಫ್ ಯು ನೋ ಎವ್ರಿಥಿಂಗ್, ಆಲ್ ದ ಫಾರ್ಮುಲಾಸ್, ಓಕೆ, ಆಲ್ ದ ಪ್ರಾಪರ್ಟೀಸ್, ದೆನ್ ಯು ವಿಲ್ ಲವ್ ದಿಸ್ ಚಾಪ್ಟರ್, ದಟ್ ಈಸ್ ಇಂಟಿಗ್ರೇಷನ್. ಭಾಳ ಸಿಂಪಲ್ ಅದ, ಈಸಿ ಐತಿ. ಟಾಪಿಕ್ ಬೈ ಟಾಪಿಕ್ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್. ಓಕೆ, ಸ್ಮೂತ್ಲಿ ಆ್ಯಂಡ್ ಕ್ಲಿಯರ್ಲಿ ಹಿಯರ್. ಓಕೆ, ಈಗ ಇಂಟಿಗ್ರೇಷನ್ದಿಂದ ಸ್ಟಾರ್ಟ್ ಮಾಡೋಣ. ಈ ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಇಂಟಿಗ್ರೇಷನ್ ಚಾಪ್ಟರ್ ಒಳಗೆ ದೇರ್ ಆರ್ ಟೂ ಟೈಪ್ಸ್ ಹಿಯರ್. ಒನ್ ಈಸ್ indefinite integrals and one is the definite integrals. Okay, one is indefinite, okay, one is indefinite and definite. So today we shall start with this topic, that is indefinite integrals. ಇಂದ ಸ್ಟಾರ್ಟ್ ಮಾಡೋದು ಈಗ. ಓಕೆ, indefinite integrals. Now ಈಗ in the last, okay, in the last chapter we had learnt about the differentiation and the application of the differentiation we had seen. ಈಗ for example differentiation ಕಲಿಯುವಾಗ, that is d by dx of, okay, d by dx of for example x raised to 5 ಅಂತ ತಿಳ್ಕೊಡ್ರಿ. ಈ x raised to 5 ಡಿಫ್ರೆನ್ಷಿಯೇಷನ್ ಆಗುತ್ತೆ 5 into x raised to 5 minus 1, n minus 1, x raised to n ಅಂದರೆ n into x raised to n minus 1. ಡಿಫ್ರೆನ್ಷಿಯೇಷನ್ ಚಾಪ್ಟರ್ದು ಏನಾಗುತ್ತೆ ಹೇಳ್ರಿ, x to the power of 4 ಆಗಿಬಿಡ್ತೈತಿ. 5 into x to the power of 4 ಆಗಿತ್ತು. ಈಗ ಇನ್ ಕೇಸ್ ಇದು x to the power divided by 5 ಅಂತ ತೊಗೊಳ್ತೀವಿ. ಸಿಂಪಲ್ ಆಗೋ ಸಂಬಂಧ x raised to 5 by 5 ತೊಗೊಂಡ್ರೆ ಇಲ್ಲಿ ಕೂಡ ಏನಾಗುತ್ತೆ ನಮಗಿಲ್ಲಿ ಫಾರ್ 1 by 5. ಓಕೆ, ದೆನ್ ಡಿಫ್ರೆನ್ಷಿಯೇಷನ್ ಆಫ್ x raised to 5 ಅಂದರೆ 5 into x raised to 4. 5 ಕ್ಯಾನ್ಸಲ್ ಆಗಿ ಏನು ಉಳಿತೈತೆ? x raised to 4 ಉಳಿತದ. x raised to 4 ಅಂತ ಉಳಿತದ. ಈಗ ನಾವು ಹಿಯರ್ we can take one more example, that is d by dx, d by dx of sin x. ಈಗ d by dx of sin x ಅಂದರೆ ಏನಾಗುತ್ತೆ ಹೇಳ್ರಿ, that is nothing but here cos x. ಡಿಫ್ರೆನ್ಷಿಯೇಷನ್ ಆಫ್ sin x ಏನಾಗುತ್ತೆ ನಮಗೆ cos x ಆಗುತ್ತೆ. ಅದೇ ರೀತಿ ಈ ರೀತಿ ಸಾಕಷ್ಟು ನಾವು ಡಿಫ್ರೆನ್ಷಿಯೇಷನ್ ಬಗ್ಗೆ ನಾವು ಎಕ್ಸಾಂಪಲ್ಸ್ನ ನೋಡಿವಿ. ಈಗ ಇಂಟಿಗ್ರೇಷನ್ ಅಂದರೆ ಏನಂತ ನೋಡೋಣ. ಇಂಟಿಗ್ರೇಷನ್ಗೆ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ, ಇಟ್ ಈಸ್ ಆಲ್ಸೋ ನೋನ್ ಟು ಬಿ ಆಸ್, okay, that is the inverse process of differentiation. Okay, ಏನು ಕರಿತೀವಿ integration, it is also known to be as inverse process of the differentiation. I will write down, that is integrals as a inverse process of differentiation ಅಂತ ಅರ್ಥಲಿ. ಇಂಟಿಗ್ರಲ್ಸ್ ಆಸ್ ಎ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ಇದರ ಬಗ್ಗೆ ಒಂದು ಸ್ವಲ್ಪ ನಾವೇನೈತಿ ಡಿಸ್ಕಷನ್ ಮಾಡೋಣ. ಈಗ ಜಸ್ಟ್ ನೀವೇನು ನೋಡಿದ್ರಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೇಸ್ಟ್ ಟು 5 ಡಿವೈಡ್ ಬೈ 5 ಇಸ್ ಈಕ್ವಲ್ ಟು ಎಕ್ಸ್ ರೇಸ್ಟ್ ಟು 4 ಬಂತು. ಇದನ್ನೆಲ್ಲ ಬಿಡಿಸಿದಾಗ ಏನು ಬಂತು ವ್ಯಾಲ್ಯೂ ನಮಗಿಲ್ಲಿ ಎಕ್ಸ್ ರೇಸ್ಟ್ ಟು 4 ಅಂತ ಬಂತಿಲ್ಲಿ. 5 ಕ್ಯಾನ್ಸಲ್ ಆಗುತ್ತೆ.
ಈಗ ಹಂಗಾರೆ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್ ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ರೇಸ್ ಟು 5 ಡಿವೈಡ್ ಬೈ 5 ಈಕ್ವಲ್ ಟು ಈ ಡಿ ಬೈ ಡಿ ಎಕ್ಸ್ ಏನದ ಒಂದು ಆಪರೇಟರ್ ಇದು, ಇಟ್ ಈಸ್ ನಥಿಂಗ್ ಬಟ್ ಆಪರೇಟರ್. ಇಫ್ ಯು ಶಿಫ್ಟ್ ಟು ದಟ್ ಈಸ್ 1 ಡಿವೈಡ್ ಬೈ ತೊಗೊಂಡ್ವಿ ಅಂದರೆ ಅಥವಾ ಇದನ್ನು ಟರ್ಮ್ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಸಿಂಬಾಲ್ ಆಗುತ್ತೆ. ವಾಟ್ ಇಟ್ ಈಸ್, ಈ ಸಿಂಬಾಲ್ನ ಏನು ಕರಿತೀವಿ ನಾವು, ದಿಸ್ ಸಿಂಬಾಲ್ ಈಸ್ ರಿಫರ್ ಟು ಆಸ್ ಇಂಟಿಗ್ರಲ್. ಓಕೆ, integral of the function, integral of the function with respect to what it is, dx. with respect to ಈ dx ಏನು ಮೀನಿಂಗ್ ಗೊತ್ತಾ, ಈ ಮೀನಿಂಗ್ ಬರೆಯೋದು ಅರ್ಥ ಏನಪ್ಪ ಅಂದರೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ರೇಸ್ ಟು 4 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾರಲ್ಲಿ. ಡಿ ಎಕ್ಸ್ ಅಂದ್ರೆ ಮೀನಿಂಗ್ ಏನು, ವಿತ್ ರೆಸ್ಪೆಕ್ಟ್ ಟು ಏನು ವಿತ್ ರೆಸ್ಪೆಕ್ಟ್ ಟು ಏನು ಇಂಟಿಗ್ರೇಷನ್ ಮಾಡತ್ತೀರಿ ಅಂತ ಅರ್ಥಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಿ ಬೈ ಡಿ ಎಕ್ಸ್ ಅಂದ್ರೆ ಅರ್ಥೇನು, ಡಿನಾಮಿನೇಟರ್ ಡಿ ಎಕ್ಸ್ ಬರೀತಾ ಅರ್ಥೇನು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ರೇಸ್ ಟು 5 ಬೈ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅರ್ಥಲಿ. ಅದೇ ರೀತಿ ಇಲ್ಲಿ ಕೂಡ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡಿದಂಗೆ ಅಂತ ಅರ್ಥಲಿ. ಓಕೆ, ಇದೊಂದು ಸಿಂಪಲ್ ಎಕ್ಸಾಂಪಲ್ ಅದ. ಓಕೆ, ನಾವು ಸಿಮಿಲರ್ಲಿ ಯು ಕ್ಯಾನ್ ಟೇಕ್ ಹಿಯರ್ ಇನ್ ಜನರಲ್, ಇದನ್ನು ಜನರಲ್ ಆಗಿ ಬರ್ಕೋಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಜನರಲ್ ಆಗಿ ಬರೀಬೇಕಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್ ಆಗುತ್ತೆ. ದಟ್ ಇಂಪ್ಲೈಸ್ ಹಿಯರ್ ಈ ಡಿ ಬೈ ಡಿ ಎಕ್ಸ್ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ dx ಈಕ್ವಲ್ ಟು ಏನಾಗುತ್ತೆ, ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಡಿ ಬೈ ಡಿ ಎಕ್ಸ್ ಆ ಕಡೆ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್. ನಾವು ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ. ಲಿಮಿಟ್ಸ್ ಅಂದರೆ ಏನಪ್ಪ ಅಂದರೆ ಈ ಇಂಟಿಗ್ರೇಷನ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೆ ಅಂತ ಬರಿತೀವಿ ನಾವು ಇಲ್ಲಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಈಕ್ವಲ್ ಟು ಎ ಟು ಎಕ್ಸ್ ಈಕ್ವಲ್ ಟು ಬಿ ಅಂತ ಕರಿತೀವಿ. ಇನ್ ಕೇಸ್ ಎಕ್ಸ್ ಈಕ್ವಲ್ ಟು ಎ ಟು ಎಕ್ಸ್ ಈಕ್ವಲ್ ಟು ಬಿ ಅಂತ ಬರೆದ್ರೆ ಇದಕ್ಕೆ ನಾವು ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಡೆಫಿನೆಟ್. ಇನ್ ಕೇಸ್ ಇದು ಬರೆದಿಲ್ಲ ಅಂದರೆ ಇದಕ್ಕೆ ನಾವೇನು ಕರಿತೀವಿ, ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಇಂಡೆಫಿನೆಟ್ ಇಂಟಿಗ್ರಲ್ಸ್. ಇಂಡೆಫಿನೆಟ್ ಇಂಟಿಗ್ರಲ್ ಬರೆಯುವಾಗ ಆಲ್ವೇಸ್ ಯು ಹ್ಯಾವ್ ಟು ರೈಟ್ ಹಿಯರ್ ಪ್ಲಸ್ ಸಿ, ದಟ್ ಈಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನೀವು ಬರೀಲೇಬೇಕು. ಪ್ಲಸ್ ಸಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರೀಲೇಬೇಕು. ಈಗ ಪ್ಲಸ್ ಸಿ ಅನ್ನೋದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾಕೆ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಈಗ ಲೆಟ್ ಅಸ್ ಟೇಕ್ ದ ಫಂಕ್ಷನ್ y is equal to x square. y is equal to x square ಹೆಂಗೆ ಬರ್ತದೆ ಹೇಳ್ರಿ ಗ್ರಾಫ್, ಇದು y is equal to x square. ಫಾರ್ ಎಕ್ಸಾಂಪಲ್ x equal to 0 ಆಗಿದಾಗ y ಕೂಡ 0 ಬರುತ್ತೆ. x equal to ಪ್ಲಸ್ ಆರ್ ಮೈನಸ್ 1 ಆಗಿದಾಗ y equal to ಇಟ್ ಈಸ್ ಆಲ್ಸೋ ಪ್ಲಸ್. ಇದೇನು ಅಂಬ್ರೆಲಾ ಶೇಪ್, ಯು ಶೇಪ್ ಫಾರ್ಮೆಟ್ ಒಳಗೆ ಬರ್ತೈತಿ. ಆಲ್ರೆಡಿ ಯು ಆರ್ ಡಿಸ್ಕಸ್ಡ್ ಇನ್ ದ ಫಸ್ಟ್ PUC. ಇದೇನ್ರಿ y is equal to x square. ಇದು ಇನ್ ಕೇಸ್ ನೀವು y is equal to x square plus 1 ಅಂದ್ರೆ ಏನು, ಇಲ್ಲಿಗೆ ಬರುತ್ತೆ ಅದು. ಓಕೆ, ಇಟ್ ವಿಲ್ ಬಿ ಲೈಕ್ ದಿಸ್, ಈ ರೀತಿ ಫಾರ್ಮೆಟ್ ಒಳಗೆ ಬರ್ತೈತಿ. ಇದೇನು y equal to x square plus 1. ಅದೇ ರೀತಿ ಮೈನಸ್ 1 ತೊಗೊಂಡ್ರೆ y is equal to x square minus 1 ತೊಗೊಂಡ್ರೆ ಇಲ್ಲಿ ಬರುತ್ತೆ. ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಸಿಂಬಲ್ y is equal to x square minus 1 ರೀತಿ ಬರುತ್ತೆ. ಈಗ ನಾವು ಯಾಕೆ ಡಿಸ್ಕಷನ್ ಮಾಡಬೇಕು, ಇದೆಲ್ಲ ಯಾಕೆ ಡಿಸ್ಕಷನ್ ಮಾಡಬೇಕಂತ ಒಂದು ಸ್ವಲ್ಪ ನೋಡೋಣ. ಈಗ ಡಿ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಏನಾಗುತ್ತೆ ಹೇಳ್ರಿ, ಈಗ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ ಹಿಯರ್ 2x ಆಗುತ್ತೆ. ಭಾಳ ಸಿಂಪಲ್ ಅದು. ಓಕೆ, ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಆಫ್ ಈ ಡಿ ಬೈ ಡಿ ಎಕ್ಸ್ ಆ ಕಡೆ ತೊಗೊಂಡ್ರೆ ಇಂಟಿಗ್ರೇಷನ್ 2x ಅಂದರೆ ಏನಾಗುತ್ತೆ, 2x ಡಿ ಎಕ್ಸ್ ಅಂದರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್. ದಟ್ ಈಸ್ ವೆರಿ ಸಿಂಪಲ್, ಈಸಿಲೇ ಬಂತು. ಆದರೆ ಇನ್ ಕೇಸ್ ನೀವು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ತೊಗೊಂಡ್ರೆ ಏನು ಬರುತ್ತೆ ನಮಗೆ ನೋಡ್ರಿ, 2x ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಆಗುತ್ತೆ 2x. ಆ್ಯಂಡ್ ಹಿಯರ್ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ 1 ಡಿಫ್ರೆನ್ಷಿಯೇಷನ್ 0 ಆಗಿಬಿಡುತ್ತೆ. ಸೊ ದಟ್ ಇಂಪ್ಲೈಸ್ ಈ ಸಿಂಬಾಲ್ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ದಟ್ ಈಸ್ ಇಂಟಿಗ್ರೇಷನ್ ಆಫ್ 2x dx ಈಕ್ವಲ್ ಟು ಏನಾಗುತ್ತೆ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಈಗ ನೋಡ್ರಿ ಮಜಾ ಅದ ಏನಪ್ಪ ಅಂದರೆ ಇಲ್ಲಿ ಕೂಡ ಇಂಟಿಗ್ರೇಷನ್ ಆಫ್ 2x dx ಅಂದರೆ ಎಕ್ಸ್ ಸ್ಕ್ವೇರ್ ಬಂತು. ಇಂಟಿಗ್ರೇಷನ್ ಆಫ್ 2x dx ಅಂದರೆ ಎಷ್ಟು ಬಂತು, ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಇನ್ ಕೇಸ್ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಥವಾ ಪ್ಲಸ್ 2 ಮೈನಸ್ 2 ತೊಗೊಂಡಿರಿ ಅಂದರೆ ಅಲ್ಲಿ ಕೂಡ ಏನೈತಿ ಚೇಂಜಸ್ ಆಗುತ್ತೆ. ಓಕೆ, ಸೊ ಅವಾಯ್ಡ್ ದಿಸ್ ಚೇಂಜಸ್. ಟು ಅವಾಯ್ಡ್ ದಿಸ್ ಚೇಂಜಸ್ ಆಲ್ವೇಸ್ to the integral solution always we are adding the plus c, that is integral constant, where c takes any real number. Okay, ಎಲ್ಲದಕ್ಕೂ ಏನೈತಿ ಪ್ಲಸ್ ಸಿ ಅಂತ ಬರೀತೀನಿ. ಹಂಗಂದ್ರೆ ಅರ್ಥೇನು, ಇಟ್ ಟೇಕ್ಸ್ ಎನಿ ರಿಯಲ್ ನಂಬರ್ ಅಂತ ಅರ್ತೀರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಟ್ ಈಸ್ ದ ವೈ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಪ್ಲಸ್ ಸಿ ಹಿಯರ್. ಒಂದು ಈಗ ನೆಕ್ಸ್ಟ್ ನಾವು ಆಲ್ರೆಡಿ ವಿ ಹ್ಯಾಡ್ ಸೀನ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಫಾರ್ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ದಟ್ ಇಂಪ್ಲೈಸ್ ಹಿಯರ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಹಿಂಗಂದ್ರೆ ಏನಾಗುತ್ತೆ, ಮೈನಸ್ ಇದ್ದ ಕಡೆ ತೊಗೊಂಡು ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್. ಇದು ಒಂದು ಡೆಫಿನೇಷನ್. ಪ್ಲಸ್ ಆ್ಯಂಡ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ ಅಂತ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಜಸ್ಟ್ ಈಗ ಎಕ್ಸ್ಪ್ಲನೇಷನ್ ಕೊಟ್ಟೆ. ಈಗ
ನೆಕ್ಸ್ಟ್ ಅದೇ ರೀತಿ ನಿಮಗೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ವಾಟ್ ಈಸ್ ದ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಏನಾಗುತ್ತೆ ಹೇಳ್ರಿ, ದಟ್ ಈಸ್ ನಥಿಂಗ್ ಬಟ್ ಹಿಯರ್ 1 ಬೈ ಎಕ್ಸ್ ಆಗುತ್ತೆ. ಇದರ ರಿವರ್ಸ್ ಪ್ರೊಸೆಸ್ ಅಂದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನಾಗುತ್ತೆ ಲಾಗ್ ಎಕ್ಸ್ ಪ್ಲಸ್ ಅನ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ ಆಗುತ್ತೆ. Dear students, this is about the trigonometric, okay, then logarithmic, exponential, algebraic, ಈ ರೀತಿ ಎಲ್ಲದಕ್ಕೂ ಡಿಫ್ರೆನ್ಷಿಯೇಷನ್ ಐತಿ ನಾವು ಆಲ್ರೆಡಿ ಲಾಸ್ಟ್ ಚಾಪ್ಟರ್ ನೋಡಿದ್ವಿ. ಓಕೆ, ನಾವು ವಿ ಶಾಲ್ ಲರ್ನ್ ಅಬೌಟ್ ದ ಫಾರ್ಮುಲಾಸ್. ಇವೆಲ್ಲ ಏನಪ್ಪ ಅಂದರೆ ಫಾರ್ಮುಲಾಸ್, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಆಗಲಿ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಆಗಲಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಸೀಕೆಂಟ್ ಕೋಸಿಕೆಂಟ್, ಓಕೆ, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್, ಇವೆಲ್ಲ ಏನದ ಫಾರ್ಮುಲಾಸ್ ಅದಾವ. ದೀಸ್ ಆರ್ ಆಲ್ ನಥಿಂಗ್ ಬಟ್ ಟು ದ ಫಾರ್ಮುಲಾಸ್ ರಿಲೇಟೆಡ್ ಟು ಅವರ್ integration. Okay, now dear students, now let us move on with the formulas related to our integration. These formulas are very very important and you should know each and every formulas very thoroughly and clearly. Okay dear students, before going to that, please pause the video to note it down. Okay students, now let us learn about the formulas related to this particular topic, that is indefinite integrals. So the first formula is integration. So here whenever we talk about this particular integration here, we have to observe that in this particular thing, okay. For example, if I am talking as integration of f of x dx equal to something, that is capital letter f of x plus c. So here this particular symbol, that is an integration symbol here, and this whole thing we called as an integral of f of x with respect to x antartali, integration of f of x with respect to x antartali. So therefore we have to write, it is compulsory to write here f of x, and here this function f of x is called as integrand anta karitivi. Andre yavud integration ಮಾಡಬೇಕಲ್ಲ ಅದಕ್ಕೆ ಏನು ಕರಿತೀವಿ, integrand ಅಂತ ಕರಿತೀವಿ. ಈ particular value ಏನು ಕರಿತೀವಿ, integrand ಅಂತ ಕರಿತೀವಿ. And here it is nothing but integral value and it is nothing but our integral constant here. Okay, now so we shall learn about the first formula. Now what actually this first formula is, okay, integration of x raised to n dx with respect to dx, that is nothing but x raised to n plus 1 divided by n plus 1 plus an integral constant c. ಈಗ ನೀವು ಕೇಳ್ಬೋದು ಏನಪ್ಪ ಅಂದರೆ ಇದನ್ನು ಹೆಂಗೆ ಪ್ರೂವ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್, ಸಿನ್ಸ್ ಐ ಸೆಡ್ ಇಟ್ ಈಸ್ ನಥಿಂಗ್ ಬಟ್ ಅ ರಿವರ್ಸ್ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್, reverse process of differentiation, x raised to n plus 1 divided by n plus 1. Here what it is, differentiation of x raised to n plus 1 divided by n plus 1 ಅಂದ್ರೆ ಏನಾಗುತ್ತೆ ನೋಡ್ರಿ, n plus 1 into x raised to n plus 1 minus 1 divided by n plus 1. ಇವೆರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಓಕೆ, if I take plus c means c differentiation 0 ಆಗಿಬಿಡ್ತೈತಿ. So what we get here, x raised to n plus 1 minus 1 ಅಂದ್ರೆ ಕ್ಯಾನ್ಸಲ್ ಆಗಿ ಬರೀ x raised to n ಉಳಿದೈತಿ. So therefore here x raised to n, okay, that is nothing but differentiation of this whole thing. I will get here x raised to n here. Okay, similarly like that all remaining formulas, that is what is the differentiation of x, it is 1, that we have. Differentiation of c will be 0, x plus 1 andre differentiation of x will be 1 here, 1 plus 0, that is dx only, remaining part. Similarly we can observe that integration of cos x ಏನಾಗುತ್ತೆ, sin x. Integration of sin x is minus cos x. It is a very important thing. ಯಾಕಂದ್ರೆ differentiation of cos x ಏನಾಗುತ್ತೆ, minus sin x ಆಗುತ್ತೆ, ಹೌದಲ್ರಿ. That is d by dx of cos x plus c, ಅಥವಾ ಮೈನಸ್ ತೊಗೊಳ್ಬೇಕಾರೆ ಏನಾಗುತ್ತೆ ನೋಡ್ರಿ, ಮೈನಸ್ ಹೊರಗಡೆ ತೋರಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ ಕಾನ್ಸ್ಟೆಂಟ್ 0 ಆಗುತ್ತೆ. ಏನು ಉಳಿತೈತೆ ನಮಗಿಲ್ಲಿ, ಸೈನ್ ಎಕ್ಸ್. ಸೊ ದೇರ್ ಫೋರ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್. ಆದರೆ ಅಲ್ಲಿ ಡಿಫ್ರೆನ್ಷಿಯೇಷನ್ ಒಳಗೆ ಏನಾಗಿತ್ತು ನಮಗಿಲ್ಲಿ, ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಏನಾಗಿತ್ತು, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ಸ್ವಲ್ಪ ರಿವರ್ಸ್ ಪ್ರೊಸೆಸ್ ಆಗುತ್ತೆ ಅಷ್ಟೇ. ದೆನ್ ಸೀಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್. ಯಾಕಂದರೆ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. Cosecant square ಅಂದರೆ minus cot x. Why? Because cot x differentiation is minus cosecant square. So that's why here and there minus sign we have taken. Then secant x tan x ಏನಾಗುತ್ತೆ, secant x plus c. Cosecant x cot x integration ಆಗುತ್ತೆ minus cosecant x plus c. Ninth one, integration of 1 divided by root of 1 minus x square. That is nothing but sin inverse of x. Okay, one thing. Then or I can also write as or that is nothing but cos inverse of x plus c. ಇಲ್ಲಿಗೆ ಬರ್ದೆ ನೋಡ್ರಿ, 1 divided by root of 1 minus x square ಅಂದರೆ minus cos inverse of x plus c. Similarly 1 divided by 1 plus x square tan inverse of x, or it is nothing but minus cot inverse of x.
ಯಾಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗ್ತಿತ್ತು 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತಿತ್ತು. ಅದ ನಿಮಗಿಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಫ್ ಐ ಟೇಕ್ ದಿಸ್ ಮೈನಸ್ ಸಿಂಬಲ್ ಹಿಯರ್ ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅದೇನಾಗ್ಬೋದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸು ಆಗ್ಬೋದು ಅಥವಾ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಏನೂ ಆಗ್ಬೋದು. We can utilize this formulas as per as our problem needs our. Okay, we can alter our answers here. Next here, last one, integration of differentiation of secant inverse is 1 divided by x into x square minus 1. Okay, that is 1 divided by x into root of x square minus 1. That is secant inverse of x plus c, or it is minus cosecant inverse of x plus c here. Next, then here we are having integration of e raised to x. What is the integration of e raised to x? That is e raised to x only. Same thing. ಯಾಕಂದರೆ differentiation of e raised to x ಏನಾಗುತ್ತೆ e raised to x ಆಗುತ್ತೆ. ಅದೇ ರೀತಿ 1 divided by x. 1 divided by x integration is log x. ಯಾಕಂದರೆ log x differentiation ಆಗುತ್ತೆ 1 by x ಆಗುತ್ತೆ. Then the last one is a raised to x. a raised to x integration is a raised to x divided by log a. ಅಲ್ಲಿ differentiation ಇಲ್ಲಿ ಬರ್ತಿತ್ತು a raised to x into log a ಬರ್ತಿತ್ತು. ಇಲ್ಲಿ divided by ಬರುತ್ತೆ ಇಲ್ಲಿ. Okay, dear students, so depending on all these things, now let us learn about the problems related to our this particular chapter, that is integration. So now we shall start with the exercise 7.1. ಈ exercise 7.1 start ಮಾಡೋಕ್ಕಿಂತ ಮುಂಚೆ ಒಂದು 4 ಪ್ರಾಪರ್ಟೀಸ್ ಇದಾವೆ that are very simple and also very important for our each and every example. ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು exercise 7.1 ಸ್ಟಾರ್ಟ್ ಮಾಡೋಣ. So before going to that, please pause the video to note down all these formulas. Okay, dear students, now let us start with the properties of this indefinite integrals. So here the properties are very simple. Let us move on with the first property. The first property says, okay, differentiation and integration both are inverse process of each other. That is d by dx of f of x dx, the value will be f of x only. Okay, dA by dx and integration both are inverse of process of each other. That is differentiation and integration are both inverse process of each other. And here if we interchange this, that is the integration of d by dx of f of x. Okay, integration of d by dx of f of x, okay, dx, the value will be f of x plus c. Now you can ask, what is the difference, sir? Why here we are not adding plus c and here we are adding plus c? Why? Because if the integration of f of x will be capital letter of f of x plus c, okay, and here d by dx of, okay, that is this particular thing is f of x plus c. Differentiation of d by dx of this particular thing, that is again f of x, okay, plus c differentiation will be 0 here. For that purpose here we don't have any plus and integral constant c. This is our first property. Okay, the second property is next one. So here integration of f of x plus or minus g of x, okay, dx equal to, okay, that is the algebraic property. That is nothing but here integration of f of x dx plus or minus according to what it is, integration of g of x dx. Okay, then afterwards you can evaluate it separately. ಇದು ಎರಡು ಏನೈತಿ afterwards separately evaluate ಮಾಡಬೇಕು. ಅಂದರೆ ಇನ್ನು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಕ್ಯಾಲ್ಕುಲೇಟರ್ ಎಫ್ ಆಫ್ ಎಕ್ಸ್ ಬರ್ಬೋರಿಗೆ ಪ್ಲಸ್ ಆ್ಯಂಡ್ ಇಂಟಿಗ್ರಲ್ ಕಾನ್ಸ್ಟೆಂಟ್ c1, ಹಿಯರ್ c2 ತಗೊಳ್ರಿ ನಡೀತದೆ. ಓಕೆ, ಇದು ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಥರ್ಡ್ ಒನ್ ಇಂಟಿಗ್ರೇಷನ್ ಆಫ್ k ಇಂಟು ಎಫ್ ಆಫ್ ಎಕ್ಸ್ dx. Okay, integration of k into f of x dx equal to k into integration of f of x dx here. K into integration of f of x dx. ಈಗ f of x dx integration capital letter f of x plus c ಅಂತ ತಗೋಬಹುದು. ಇದೊಂದು ಸಿಂಪಲ್ ಟರ್ಮ್. Then the fourth property ಅಂದರೆ integration of k1, okay, then we may have f of x plus k2 g of x plus so on kn, okay, then you can take it here f1 f2 anta ತಗೊಳ್ಳೋಣ simplicity f2, then here we can take here fn of x. Here
what we get the value as into dx, it is into dx. So now what we get here, that is nothing but here k1, here integration of f1 of x dx plus k2 integration of f2 of x dx plus so on. Andre ಏನು ಮಾಡಬೇಕು ಅಷ್ಟೇ ಇಲ್ಲಿ ಏನದ ನಾವು where k1 k2 so are all nothing but constant values. Okay. Then afterwards easily you can find out the integration of each and everything. ಇಲ್ಲಿ f1 of integrand f1 integrand f2 ಇವೆಲ್ಲ ಏನಾಗಬಹುದು ನಿಮಗೆ algebraic ಇರಬಹುದು. Okay, then trigonometric ಇರಬಹುದು, inverse trigonometric ಇರಬಹುದು. You may have logarithm, exponential also. Okay dear students, these are nothing but the four properties related to our integration. Now let us start with the example, that is exercise 7.1. Exercise 7.1 in the start button. Let us look onto the first problem here. The first problem is exercise 7.1. The first problem is find the integrals of the following. The first one is 4 into e raised to 3x plus 1. 4 into e raised to 3x plus 1 into dx. This particular thing. ಈಗ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಈಗ ನಾವು ಆಲ್ರೆಡಿ ವಿ ನೋ ದ್ಯಾಟ್ ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು 3x. ಏನಿದು ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು 3x ಅಂದ್ರೇನು? ಇ ರೇಸ್ ಟು 3x, ಓಕೆ, ಇ ರೇಸ್ ಟು 3x. ಯಾಕಂದ್ರೆ ಡಿಫ್ರೆನ್ಷಿಯೇಷನ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಸ್ ಇಟ್ ಇಸ್. ಫರ್ದರ್ ಡಿಫ್ರೆನ್ಷಿಯೇಷನ್ ಆಫ್ 3x ಬಿಕಮ್ಸ್ 3 ಹಿಯರ್. ಇದು ಡಿಫ್ರೆನ್ಷಿಯೇಷನ್ ಆಯಿತು. ಅದೇ ರೀತಿ ನಾವು ಇಫ್ ಐ ಟೇಕ್ ಡಿ ಬೈ ಡಿ ಎಕ್ಸ್ ಆನ್ ದಟ್ ಸೈಡ್, ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಆಫ್ 3 into e raised to 3x. That value will be e raised to 3x here, isn't it? Now, if I take this 3 outside, I will take it to the denominator part. That is divided by 3 plus an integral constant c ಆಗಿಬಿಡುತ್ತೆ ಅಷ್ಟೇ. ಅಂದರೆ ಇಂಟಿಗ್ರೇಷನ್ ಆಫ್ e raised to 3x ಅಲ್ಲಿ ಡಿವೈಡ್ ಬೈ 3 ಬರುತ್ತೆ, ಡಿಫ್ರೆನ್ಷಿಯೇಷನ್ ಅಲ್ಲಿ ಇಂಟು ಬಂದುಬಿಡ್ತದೆ. ಇದೊಂದು ಸ್ವಲ್ಪ ನೀವು ನೆನಪಿಟ್ಕೊಂಡ್ರೆ ಸಾಕು. ಇದು ಎಕ್ಸ್ಪೋನೆನ್ಷಿಯಲ್ ಆಗಲಿ, ಅಲ್ಜಿಬ್ರಾ, ಓಕೆ, ಟ್ರಿಗ್ನೋಮೆಟ್ರಿ ಆಗಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ. Next part. So here we can observe that which is equal to, the value will be 4 as it is, that is constant according to the 4 property, 4 into e raised to 3x plus integration here into dx I will take plus of integration of dx. ಇದರ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡೋಣ. 4 as it is ಬರ್ಕೋತೀನಿ. 4 e raised to 3x integration e raised to 3x ಆಗುತ್ತೆ, ಡಿವೈಡ್ ಬೈ just now we discussed, that is 3 plus integration of dx, that is nothing but x according to the formula just now we have discussed, plus an integral constant c. That is nothing but our required result. ಬಹಳ ಅಂದ್ರೆ ಬಹಳ simple example. Next, now we shall move on to the second problem. The second problem is integration of x square into 1 minus 1 divided by x square into dx. ಬಹಳ simple problem ಐತಿ. ಈ ಫಸ್ಟ್ x square ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು x square ಮಲ್ಟಿಪ್ಲೈ ಮಾಡಿದ ಬಳಕ ಏನು ಬರುತ್ತೆ? ಇಂಟಿಗ್ರೇಷನ್ ಆಫ್ x square, ಓಕೆ, x square into 1 x square ಮೈನಸ್ ಆಫ್ x square by x square ವ್ಯಾಲ್ಯೂ ಏನಾಗುತ್ತೆ? 1 ಉಳಿತೈತಿ ಇಂಟು dx. ಮೊದಲಿಗೆ ಫಂಕ್ಷನ್ ಕೊಟ್ಟಿರೋದು ಸಿಂಪಲ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಅಂದರೆ ಇಂಟಿಗ್ರೇಷನ್ ಮಾಡ್ಕೋಬೋದು. ಅಂದರೆ ಏನಾಗುತ್ತೆ ನೋಡ್ರಿ, ಈಗ ಇಂಟಿಗ್ರೇಷನ್ ಆಫ್ x square dx ಮೈನಸ್ ಇಂಟಿಗ್ರೇಷನ್ ಆಫ್ dx. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ x square? x raised to n ಇಂಟಿಗ್ರೇಷನ್. x raised to n ಇಂಟಿಗ್ರೇಷನ್ ಏನದ? ದಟ್ ಈಸ್ x raised to n plus 1 divided by n plus 1 plus c. ಅಂದರೆ x square ದ ಇಂಟಿಗ್ರೇಷನ್ ಆಗುತ್ತೆ x square plus 1 divided by 2 plus 1 minus 1 integration, that is x plus c. ಇದೇನಾಗುತ್ತೆ ನೋಡ್ರಿ ವ್ಯಾಲ್ಯೂ, ದಟ್ ಈಸ್ ನಥಿಂಗ್ ಬಟ್ ಹಿಯರ್ x cube by 3 minus x plus c. That is nothing but our required result. Okay dear students, in this particular session we have started about the integration as an inverse process of the differentiation. Then we had learnt about the formulas as well as properties, and we had started with the exercise number 7.1. In the next session we shall continue with the exercise related to 7.1. Till that, please pause the video to note it down.